ಎಲ್ರಿಗೂ ನಮಸ್ಕಾರ. ಕೊಡಗು ಅಂತ ಹೇಳಿದ್ರೆ ನೆನಪಾಗೋದೆ ಕಾಫಿ, ಮಳೆ, ಬೆಟ್ಟಗಳು ಹಾಗೆ ಪ್ರಕೃತಿ ಸೌಂದರ್ಯ. ಆದ್ರೆ ಕೊಡಗಿನ ಮತ್ತೊಂದು ವಿಶೇಷವಾದ ಆಕರ್ಷಣೆ ಅಂದ್ರೆ ಕೊಡಗಿನ ವಿಶಿಷ್ಟವಾದಂತಹ ಆಹಾರದ ಸಂಸ್ಕೃತಿ. ಇವತ್ತು ನಾವು ಕೊಡಗಿಗೆ ಭೇಟಿ ನೀಡುವಂತಹ ಪ್ರತಿಯೊಬ್ಬ ಪ್ರವಾಸಿಗರು ತಪ್ಪದೆ ತಿನ್ಬೇಕಾದಂತಹ ಸಾಂಪ್ರದಾಯಿಕ ಕೊಡವ ಆಹಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಕೊಡವ ಅಡುಗೆಗಳಲ್ಲಿ ಸ್ಥಳೀಯವಾಗಿ ಬೆಳೆಯುವಂತಹ ಅಕ್ಕಿ, ಕಾಡಿನ ಸೊಪ್ಪುಗಳು, ಬಿದಿರಿನ ಚಿಗುರು, ಹಂದಿ ಮಾಂಸ, ಕಾಡಿನ ಮಸಾಲೆಗಳು ಹಾಗೆ ತೆಂಗಿನಕಾಯಿಯನ್ನ ಯಥೇಚ್ಛವಾಗಿ ಬಳಸಲಾಗುತ್ತೆ. ಈ ಆಹಾರದಲ್ಲಿ ಮಸಾಲೆಯ ರುಚಿ ಇದ್ರೂ ಕೂಡ ಅದು ಕೃತಕ ಅಲ್ಲ, ನೈಸರ್ಗಿಕವಾಗಿರುವಂತಹ ಮಸಾಲೆಗಳ ಸುವಾಸನೆಯೇ ಇದರ ಮುಖ್ಯ ಆಕರ್ಷಣೆ. ಮೊದಲನೆಯ ಆಹಾರ ಪಂದಿಕರಿ. ಕೊಡಗಿನಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಖಾದ್ಯ ಅಂದ್ರೆ ಈ ಪಂದಿಕರಿ. ಹಂದಿ ಮಾಂಸವನ್ನ ವಿಶೇಷವಾದಂತಹ ಮಸಾಲೆ ಹಾಗೆ ಕಾಚಂಪುಳಿಯನ್ನ ಬಳಸಿ ತಯಾರಿಸಲಾಗುತ್ತೆ. ಕಾಚಂಪುಳಿ ಅಂತ ಹೇಳಿದ್ರೆ ಕೊಡಗಿನ ವಿಶೇಷ ಹುಳಿ ಪದಾರ್ಥವಾಗಿದ್ದು ಪಂದಿಕರಿಗೆ ವಿಭಿನ್ನ ರುಚಿಯನ್ನ ನೀಡುತ್ತೆ. ಇದು ಕೊಡಗಿನ ಆಹಾರ ಸಂಸ್ಕೃತಿಯ ಪ್ರತೀಕ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಎರಡನೆಯದು ಕಡುಂಬುಟ್ಟು. ಪಂದಿಕರಿಯ ಜೊತೆಗೆ ಹೆಚ್ಚಾಗಿ ತಿನ್ನುವಂತಹ ಆಹಾರ ಪದಾರ್ಥ ಈ ಕಡುಂಬುಟ್ಟು. ಅಕ್ಕಿ ಹಿಟ್ಟಿನಿಂದ ತಯಾರಿಸುವಂತಹ ಈ ಉಂಡೆಗಳು ಮೃದುವಾಗಿರುತ್ತದೆ. ಪಂದಿಕರಿಯ ಜೊತೆ ಇದು ಅದ್ಭುತ ರುಚಿಯನ್ನ ನೀಡುತ್ತೆ. ಕೊಡಗಿಗೆ ಬಂದು ಪಂದಿಕರಿ ಹಾಗೆ ಕಡುಂಬುಟ್ಟನ್ನ ಸವಿಯದೇ ಇದ್ರೆ ನಿಮ್ಮ ಪ್ರವಾಸವೇ ಅಪೂರ್ಣವಾಗಿರುತ್ತೆ. ಮೂರನೆಯದು ನೂಲ್ಪುಟ್ಟು. ನೂಲ್ಪುಟ್ಟು ನೋಡೋದಕ್ಕೆ ಇಡಿಯಪ್ಪಂ ತರನೇ ಕಾಣುತ್ತೆ. ಅಕ್ಕಿ ಹಿಟ್ಟಿನಿಂದ ತಯಾರಿಸಲಾಗುವಂತಹ ಈ ಆಹಾರವನ್ನ ಚಿಕನ್ ಕರಿ, ವೆಜ್ ಕರಿ ಅಥವಾ ತೆಂಗಿನ ಹಾಲಿನೊಂದಿಗೆ ಕೂಡ ಸೇವಿಸಬಹುದು. ಬೆಳಗಿನ ಉಪಹಾರಕ್ಕೆ ಇದು ಉತ್ತಮವಾದ ಆಯ್ಕೆ. ನಾಲ್ಕನೆಯದು ಬ್ಯಾಂಬೂ ಶೂಟ್ ಕರಿ, ಬಿದಿರು ಚಿಗುರು ಕರಿ. ಇದನ್ನ ಕನಿಲೆ ಅಂತ ಕೂಡ ಕರೀತಾರೆ. ಮಳೆಗಾಲದಲ್ಲಿ ಕೊಡಗಿನ ಬಿದಿರು ಚಿಗುರುಗಳನ್ನ ಸಂಗ್ರಹಿಸಿ ವಿಶೇಷ ರೀತಿಯಲ್ಲಿ ಅಡಿಗೆಯನ್ನ ಮಾಡಲಾಗುತ್ತೆ. ಇದು ಆರೋಗ್ಯಕರವಾಗಿದ್ದು ಕೊಡಗಿನ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಿದೆ. ಐದನೆಯದು ಅಕ್ಕಿ ರೊಟ್ಟಿ. ಕೊಡಗಿನ ಮನೆಗಳಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ಆಹಾರ ಈ ಅಕ್ಕಿ ರೊಟ್ಟಿ. ಅಕ್ಕಿ ಹಿಟ್ಟಿನಿಂದ ತಯಾರಿಸುವ ಈ ರೊಟ್ಟಿಯನ್ನ ಚಿಕನ್ ಕರಿ, ಚಟ್ನಿ ಅಥವಾ ತರಕಾರಿ ಪಲ್ಯದೊಂದಿಗೆ ಕೂಡ ತಿಂತಾರೆ. ಸರಳವಾಗಿದ್ರೂ ಕೂಡ ರುಚಿಕರವಾದಂತಹ ಖಾದ್ಯ. ಆರನೆಯದು ಕೋಳಿ ಕರಿ. ಕೊಡಗಿನ ಚಿಕನ್ ಕರಿ ತನ್ನದೇ ಆದ ವಿಶೇಷ ರುಚಿಯನ್ನ ಹೊಂದಿದೆ. ಸ್ಥಳೀಯವಾಗಿ ಸಿಗುವಂತಹ ಮಸಾಲೆಗಳು, ತೆಂಗಿನಕಾಯಿಯನ್ನ ಬಳಸಿ ತಯಾರಿಸಲಾಗುವಂತಹ ಈ ಕರಿ ಪ್ರವಾಸಿಗರ ಮೆಚ್ಚಿನ ಆಹಾರಗಳಲ್ಲಿ ಒಂದು. ಏಳನೆಯದ್ದು ಕಾಡು ಸೊಪ್ಪಿನ ಖಾದ್ಯಗಳು. ಕೊಡಗಿನಲ್ಲಿ ಹಲವು ರೀತಿಯ ಕಾಡು ಸೊಪ್ಪುಗಳನ್ನ ಬಳಸಿ ಕೂಡ ಅಡುಗೆಯನ್ನ ಮಾಡಲಾಗುತ್ತೆ. ಇವುಗಳು ಆರೋಗ್ಯಕರವಾಗಿದ್ದು ಸ್ಥಳೀಯ ಆಹಾರ ಸಂಸ್ಕೃತಿಯ ಭಾಗವಾಗಿದೆ. ಎಂಟನೆಯದ್ದು ತಂಬುಟ್ಟು. ಹಬ್ಬ ಹರಿದಿನಗಳಲ್ಲಿ ತಯಾರಿಸುವಂತಹ ಸಾಂಪ್ರದಾಯಿಕ ಸಿಹಿ ತಿಂಡಿ. ಬಾಳೆಹಣ್ಣು, ಅಕ್ಕಿ ಹಿಟ್ಟು ಮತ್ತು ತೆಂಗಿನಕಾಯಿಯನ್ನ ಬಳಸಿ ತಯಾರಿಸಲಾಗುತ್ತೆ. ಕೊಡಗಿನ ಮನೆಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಇದನ್ನ ಕಾಣಬಹುದು.
ಕೊನೆಯದ್ದು ಪಾಯಸ. ಕೊಡಗಿನ ಮದುವೆ ಹಾಗೆ ಹಬ್ಬಗಳಲ್ಲಿ ವಿವಿಧ ರೀತಿಯ ಪಾಯಸಗಳನ್ನ ತಯಾರಿಸಲಾಗುತ್ತೆ. ಇವು ಊಟದ ಅಂತ್ಯವನ್ನ ಸಿಹಿಯಾಗಿಸುತ್ತದೆ. ಕೊಡಗಿನ ಕಾಫಿ. ಕೊಡಗಿನ ಆಹಾರದ ಬಗ್ಗೆ ಮಾತನಾಡುವಾಗ ಕಾಫಿಯನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಭಾರತದ ಅತ್ಯುತ್ತಮ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಕೊಡಗು ಪ್ರಮುಖ ಸ್ಥಾನದಲ್ಲಿದೆ. ತಾಜಾ ಕಾಫಿ ಬೀಜಗಳಿಂದ ತಯಾರಿಸಿದಂತಹ ಫಿಲ್ಟರ್ ಕಾಫಿಯ ರುಚಿ ಪ್ರವಾಸಿಗರನ್ನ ಮತ್ತೆ ಮತ್ತೆ ಕೊಡಗಿಗೆ ಸೆಳೆಯುತ್ತೆ. ಪ್ರವಾಸಿಗರು ಎಲ್ಲೆಲ್ಲಿ ಈ ಆಹಾರಗಳನ್ನ ಸವಿಯಬಹುದು? ಕೊಡಗಿನ ಅನೇಕ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಮತ್ತು ಸ್ಥಳೀಯ ಹೋಟೆಲ್ಗಳಲ್ಲಿ ಕೂಡ ಈ ಸಾಂಪ್ರದಾಯಿಕ ಆಹಾರಗಳು ಸಿಗುತ್ತವೆ. ಸ್ಥಳೀಯ ಮನೆ ಅಡುಗೆಯ ರುಚಿಯನ್ನ ಅನುಭವಿಸೋದಕ್ಕೆ ಹೋಮ್ ಸ್ಟೇಗಳು ಉತ್ತಮ ಆಯ್ಕೆ. ಸ್ನೇಹಿತರೆ, ಕೊಡಗು ಕೇವಲ ಪ್ರಕೃತಿ ಸೌಂದರ್ಯಕ್ಕೆ ಮಾತ್ರ ಪ್ರಸಿದ್ಧ ಅಲ್ಲ, ತನ್ನ ವಿಶಿಷ್ಟ ಆಹಾರ ಸಂಸ್ಕೃತಿಯಿಂದಲೂ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುತ್ತಿದೆ. ಮುಂದಿನ ಬಾರಿ ನೀವು ಕೊಡಗಿಗೆ ಬಂದಾಗ ಪಂದಿಕರಿ, ಕಡ್ಬಿಟ್ಟು, ನೂಲ್ಪುಟ್ಟು, ಬಿದಿರು ಚಿಗುರು ಕರಿ, ಕೊಡಗಿನ ಕಾಫಿಯನ್ನ ತಪ್ಪದೆ ಸವಿಯಿರಿ. ನಿಮ್ಮ ನೆಚ್ಚಿನ ಕೊಡವ ಆಹಾರ ಯಾವುದು ಎಂಬುದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಕೂರ್ಗ್ ಬಜ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.